ಪೊಲೀಸರಿಂದ ನೋಟಿಸ್ ಬಂದ್ರೆ ನೀವು ಜೈಲ್ಗೆ ಹೋಗ್ಬೇಕಾ? ಕೋರ್ಟ್ ಸಮನ್ಸ್ ಅಂತಂದ್ರೆ ಏನು? ಕೋರ್ಟಿಂದ ಸಮನ್ಸ್ ಬಂದ್ರೆ ಏನ್ ಮಾಡಬೇಕು? ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಲೀಗಲ್ ಕಂಟೆಂಟ್ ಕ್ರಿಯೇಟರ್ ಪ್ರಜ್ವಲ್ ಶೆಟ್ಟಿ. ಪೊಲೀಸ್ ನೋಟಿಸ್ ಮತ್ತು ಕೋರ್ಟ್ ಸಮನ್ಸ್ ಅಂತಂದ್ರೆ ಎಲ್ಲರೂ ಒಂದೇ ಅಂತ ಅನ್ಕೊಂಡಿದ್ದಾರೆ. ಬಟ್ ಖಂಡಿತ ಇಲ್ಲ, ಇವೆರಡರ ಮಧ್ಯೆ ಒಂದು ದೊಡ್ಡ ವ್ಯತ್ಯಾಸವೇ ಇದೆ. ಪೊಲೀಸ್ ನೋಟಿಸ್ ಅಂತಂದ್ರೆ ಯಾವುದೇ ವಿಚಾರಣೆಗೆ ಸಂಬಂಧಿಸಿದಂತೆ ಪೊಲೀಸರು ನಿಮಗೆ ವಿಚಾರಣೆಗೆ ಹಾಜರಾಗಲು ನೀಡುವಂತ ಒಂದು ಅಧಿಕೃತವಾದಂತಹ ಸೂಚನೆ ಅಥವಾ ಒಂದು ರಿಟರ್ನ್ ನೋಟಿಸ್ ಅನ್ನುವಂಥವ್ರು ಪೊಲೀಸ್ ನಿಮಗೆ ನೀಡ್ತಾರೆ. ಕೋರ್ಟ್ ಸಮನ್ಸ್ ಅಂತಂದ್ರೆ ನ್ಯಾಯಾಲಯವು ನಿಮಗೆ ನೀಡುವಂತಹ ಒಂದು ಆದೇಶವಾಗಿದೆ. ಈ ದಿನಾಂಕದಂದು ನೀವು ನ್ಯಾಯಾಲಯಕ್ಕೆ ಬಂದು ಹಾಜರಾಗಬೇಕೆಂದು ಕೋರ್ಟ್ ನಿಮಗೆ ನೀಡುವಂತಹ ಒಂದು ಆದೇಶ ಕೋರ್ಟ್ ಸಮನ್ಸ್ ಅಂತ ಕರೀತಾರೆ. ಪೊಲೀಸರಿಂದ ನೋಟಿಸ್ ಬಂದ್ರೆ ನೀವು ಅಪರಾಧಿ ಅಲ್ಲ. ಅನೇಕ ಬಾರಿ ಸಾಕ್ಷಿದಾರರು ಅಥವಾ ನಿಮ್ಮಿಂದ ಮಾಹಿತಿ ಪಡೆಯಲು ಪೊಲೀಸರು ನಿಮಗೆ ನೋಟಿಸ್ ಅನ್ನ ನೀಡಬಹುದು. ಆದ್ರೆ ನ್ಯಾಯಾಲಯದ ಸಮನ್ಸ್ ಎನ್ನುವಂಥದ್ದು ಒಂದು ಆದೇಶವಾಗಿದೆ. ನೀವು ಅದಕ್ಕೆ ಹಾಜರಾಗಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕಠಿಣವಾದಂತಹ ಕ್ರಮವನ್ನ ಕೂಡ ಕೈಗೊಳ್ಳಬಹುದಾಗಿದೆ. ಈ ಸಮನ್ಸ್ನ ಕಾರ್ಯವಿಧಾನ ಹೇಗಿದೆ ಅಂತಂದ್ರೆ, ಮೊದಲನೇ ಸಮನ್ಸ್ ವ್ಯಕ್ತಿಯನ್ನ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನಿರ್ದೇಶಿಸುತ್ತದೆ. ಎರಡನೇ ಸಮನ್ಸ್ ನ್ಯಾಯಾಲಯವು ಫ್ರೆಶ್ ಆಗಿ ಅಥವಾ ರಿಪೀಟೆಡ್ ಆಗಿ ಆ ಸಮನ್ಸ್ನ ಆತನ ಮೇಲೆ ಇನ್ನೊಮ್ಮೆ ಜಾರಿ ಮಾಡುತ್ತದೆ. ಈ ಎರಡೂ ಸಮನ್ಸ್ನ ಆತ ನಿರ್ಲಕ್ಷಿಸಿ ಉದ್ದೇಶಪೂರ್ವಕವಾಗಿ ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಿಲ್ಲ ಅಂತಂದ್ರೆ ಆತನ ಮೇಲೆ ಒಂದು ಬೇಲಬಲ್ ವಾರೆಂಟ್ ಅನ್ನುವಂಥದ್ದು ಇಶ್ಯೂ ಆಗುತ್ತೆ. ನಿರಂತರವಾಗಿ ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಿಲ್ಲ ಅಂತಂದ್ರೆ ಆತನ ಮೇಲೆ NBW ನಾನ್ ಬೇಲಬಲ್ ವಾರೆಂಟ್ ಎನ್ನುವಂಥದ್ದು ಇಶ್ಯೂ ಆಗ್ತದೆ. ಅದರಿಂದ ಪೊಲೀಸ್ ನೋಟಿಸ್ ಅಥವಾ ಸಮನ್ಸ್ ಬಂದ್ರೆ ನೀವು ಹೆದರಬೇಡಿ. ಅದರ ಸ್ವರೂಪವನ್ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಯಾವ ಕಾರಣಕ್ಕೆ ಬಂದಿದೆ ಅನ್ನುವಂಥದ್ದು ನಿಮಗೆ ತಿಳಿದಿರಲಿ. ಹಾಗೆ ಅವಶ್ಯಕತೆ ಇದ್ರೆ ವಕೀಲರನ್ನು ಕೂಡ ಸಂಪರ್ಕಿಸಿ. ಹಾಗೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಲೀಗಲ್ ಟೈಮ್ಸ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.